ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಸೊ ಪಾರ್ಟ್ 1 ಅಲ್ಲಿ ನಾನು ನಿಮಗೆ ಈ ಒಂದು ಸೀಡ್ ಸೈಕ್ಲಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೆ. ಹಾಗಾಗಿ ಆ ಸೀಡ್ಸ್ ಬಗ್ಗೆ ಯಾವಾಗ ಸೇವಿಸಬೇಕು, ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ಹೇಳ್ತೇನೆ. ಓಕೆನಾ? ಸೊ ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ನೋಡಲೇಬೇಕು. ಹೇಗೆ ನೀವು ಈ ಒಂದು ಪಾರ್ಟ್ 1 ಅನ್ನು ವಾಚ್ ಮಾಡಿದ್ರು ಹಾಗೆ ಇದನ್ನು ಕೂಡ ವಾಚ್ ಮಾಡಬೇಕು ಕೊನೆ ತನಕ ಅಂತ ಹೇಳ್ತೇನೆ. ಆದರೆ ಮಾತ್ರ ನಿಮಗೆ ಇದು ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮಗೆ ಹೆಲ್ಪ್ ಆಗೋದು ಸೀಡ್ ಸೈಕಲ್. ನೀವು ಈ ಒಂದು PCOD, PCOS ಹಾಗೆ ಈ ಒಂದು ಬಂಜೆತನದಿಂದ ಬಳಲ್ತಾ ಇದ್ರೆ, ಖಂಡಿತವಾಗ್ಲೂ ಹೇರ್ ಫಾಲ್, ಇದು ಇದರಿಂದ ಬಳಲ್ತಾ ಇದ್ರೆ ನೀವು ಫಾಲೋ ಮಾಡಬೇಕಾಗುತ್ತೆ ಸೀಡ್ ಸೈಕ್ಲಿಂಗ್ ಖಂಡಿತವಾಗ್ಲೂ. ಓಕೆನಾ? ಸೊ ವಾಟ್ ಈಸ್ ಸೀಡ್ ಸೈಕ್ಲಿಂಗ್? ಸೊ ಸೀಡ್ ಸೈಕಲ್ ಅಂತ ಬಂದಾಗ ನಾವು 2 ಫೇಸ್ನಲ್ಲಿ ಇದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಓಕೆನಾ? ಸೊ ಬೋತ್ ಫಾಲಿಕ್ಯುಲರ್ ಆ್ಯಂಡ್ ಲ್ಯೂಟಿಲ್ ಫೇಸ್. ಸೊ ನೀವು ಯಾರಾದರೂ ಈ ಒಂದು ಪಾರ್ಟ್ 1 ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನ ನೋಡಿ ಬನ್ನಿ ಅಂತ ಹೇಳ್ತೇನೆ. ಓಕೆನಾ? ಸೊ ಅದ್ರ ಬಗ್ಗೆ ಫಾಲಿಕ್ಯುಲರ್ ಸ್ಟೇಜ್ ಅಂತ ಏನಂತ ಹೇಳಿದ್ದೇನೆ, ಹಾಗೆ ಲ್ಯೂಟಿಲ್ ಸ್ಟೇಜ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಅದು ಹೇಳಿದ್ದೇನೆ. ಓಕೆನಾ? ಸೊ ಬೋತ್ ಫಾಲಿಕ್ಯುಲರ್ ಆ್ಯಂಡ್ ಲ್ಯೂಟಿಲ್ ಫೇಸ್, ಈ ಒಂದು ಬೋತ್ 2 ಫೇಸಸನ್ನು ನೀವು ನಿಮ್ಮ ಒಂದು ಸೀಡ್ ಸೈಕಲಲ್ಲಿ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಪೀರಿಯಡ್ ಅಂತ ಅಂದಾಗ ನೀವು ನಿಮ್ಮ ಋತುಸ್ರಾವದ ಮೊದಲನೇ ದಿನವನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೀವು ಇವತ್ತು ಋತುಮತಿ ಆಗ್ತೀರಾ ಅಂತ ಹೇಳಿದ್ರೆ ಇವತ್ತಿನ ದಿನದಿಂದ 14 ಫ್ರಮ್ ಟುಡೇ ಟು 14 ಡೇಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕನ್ಸಿಡರ್ ಯುವರ್ ಫಸ್ಟ್ ಡೇ ಆಫ್ ಪೀರಿಯಡ್. ಓಕೆನಾ? ಆ್ಯಂಡ್ ಇದು ಪರ್ಸನಿಂದ ಪರ್ಸನ್ಗೆ ಚೇಂಜ್ ಆಗಿರುತ್ತೆ. ಓಕೆನಾ? ಸೊ ಕೆಲವೊಬ್ಬರಿಗೆ 35 ಡೇಸ್ ಆಗುವಾಗ ಮತ್ತೆ ಪೀರಿಯಡ್ ಮರುಕಳಿಸುತ್ತೆ, ಕೆಲವೊಬ್ಬರಿಗೆ 20 ಡೇಸ್ ಪೀರಿಯಡ್ ಆಗಿರುತ್ತೆ, ಕೆಲವೊಬ್ಬರಿಗೆ 27ಗೆ ಬರುತ್ತೆ, ಕೆಲವೊಬ್ಬರಿಗೆ 30 ಡೇಸ್ ಪೀರಿಯಡ್ ಆಗಿರುತ್ತೆ. ಓಕೆನಾ? ಸೊ ಇದು ಪರ್ಸನ್ನಿಂದ ಪರ್ಸನ್ಗೆ ಚೇಂಜ್ ಆಗುತ್ತೆ. ಸೊ ನಿಮ್ಮದು ಇರ್ರೆಗ್ಯುಲರ್ ಪೀರಿಯಡ್ಸ್, ಈಗ ನೀವು ಮಂತ್ಲಿ 28 ಡೇಸ್ಗೆ ನೀವು ಆಗ್ತಾ ಇದ್ದೀರಾ, 30 ಡೇಸ್ಗೆ ಆಗ್ತಾ ಇದ್ದೀರ ಅಂದರೆ ಇಟ್ಸ್ ಓಕೆ, ನಿಮಗೆ 15 ಡೇಸ್ ಅಥವಾ 14 ಡೇಸ್ ಹಾಗೆ ತಗೋಬೋದು, ನಾನು ಆಗಲೇ ಹೇಳಿದಾಗೆ. ಬಟ್ ನೀವೆಲ್ಲಾದರೂ ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸಿಂದ ಬಳಲ್ತಾ ಇದ್ದೀರ ಅಂದರೆ ನೀವು 15 ಡೇಸಿಗೆ ಈ ಒಂದು ಸೀಡ್ ಸೈಕ್ಲಿಂಗನ್ನ ಫಾಲೋ ಮಾಡಿ. ಓಕೆನಾ? ಫಾರ್ ಎಕ್ಸಾಂಪಲ್, ನಿಮ್ಮ ಪೀರಿಯಡ್ ಒಂದು 8ನೇ ತಾರೀಕು ಅಂತ ಹೇಳಿದರೆ, 8ನೇ ತಾರೀಕಿಗೆ ನೀವು ಪೀರಿಯಡ್ ಆದ್ರ ಅಂತ ಹೇಳಿದರೆ ದ್ಯಾಟ್ ಈಸ್ ಯುವರ್ ಫಸ್ಟ್ ಡೇ ಅಲ್ವಾ? ಸೊ ನೀವು ಇವತ್ತು ಈ ಒಂದು 8ನೇ ತಾರೀಕಿಗೆ ನೀವು ಪೀರಿಯಡ್ ಆದ್ರ ಅಂತ ಹೇಳಿದರೆ ದ್ಯಾಟ್ ಈಸ್ ಯುವರ್ ಫಸ್ಟ್ ಡೇ. ಹಾಗೆ ಸಪೋಸ್ ನೀವು 20ನೇ ತಾರೀಕಿಗೆ ನೀವೆಲ್ಲಾದರೂ ಪೀರಿಯಡ್ ಆದ್ರೆ ಅಂತ ಹೇಳಿದ್ರೆ ಅದು ನಿಮ್ಮ ಫಸ್ಟ್ ಡೇ ಅಲ್ವಾ? ಸೊ ಎಲ್ಲರೂ ಕೂಡ ಮಂತಿನ ಫಸ್ಟ್ ಡೇಯಲ್ಲೇ ಪೀರಿಯಡ್ ಆಗೋದಿಲ್ಲ. ಸೊ 8ನೇ ತಾರೀಕಿಗೆ ಅಂತ ಆದ್ರ ಅಂತ ಹೇಳಿದ್ರೆ 8ನೇ ತಾರೀಕಿಂದ ಫ್ರಮ್ 8th ನೀವು ಏನು ಮಾಡಬೇಕಾಗುತ್ತೆ, 14 ಡೇಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ 20ನೇ ತಾರೀಕು ನೀವು ಪೀರಿಯಡ್ ಆಗ್ತಿದ್ದೀರ ಅಂತ ಹೇಳಿದ್ರೆ 20ನೇ ತಾರೀಕಿಂದ 14 ಡೇಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆನಾ? ಸೊ ಯಾವಾಗ ನಿಮ್ಮ ಋತುಸ್ರಾವ ಶುರು ಆಗುತ್ತೋ ಅಲ್ಲಿಂದ ನೀವು 14 ಡೇಸ್ ಫಾಲಿಕ್ಯುಲರ್ ಫೇಸ್ ಅನ್ನು ಶುರು ಮಾಡಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ಸೊ ಇಲ್ಲಿ ಸೀಡ್ ಸೈಕಲಿಂಗ್ ಅಂತ ಹೇಳಿದ್ರೆ ನಾವು 4 ಸೀಡ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಸೀಡ್ ಸೈಕ್ಲಿಂಗಲ್ಲಿ ನಾವು 4 ಸೀಡ್ಸನ್ನು ಫಾಲೋ ಮಾಡಬೇಕಾಗುತ್ತೆ, ಅಂದರೆ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು 4 ಸೀಡ್ಸ್, 4 ಬೀಜಗಳನ್ನ ನಾವು ಈ ಒಂದು ಸೀಡ್ ಸೈಕ್ಲಿಂಗಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಫ್ಲಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸೆಸಮೆ ಸೀಡ್ಸ್, ಸನ್ಫ್ಲವರ್ ಸೀಡ್. ಓಕೆನಾ? ಸೊ ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಬಿಳಿ ಎಳ್ಳು, ಹಾಗೆ ಸೂರ್ಯಕಾಂತಿ ಬೀಜ. ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳಿದ್ರೆ ಅಗಸೆ ಬೀಜ, ಪಂಪ್ಕಿನ್ ಅಂತ ಹೇಳಿದ್ರೆ ಕುಂಬಳಕಾಯಿ ಬೀಜ, ಸೆಸಮೆ ಅಂತ ಹೇಳಿದ್ರೆ ಬಿಳಿ ಎಳ್ಳು, ಹಾಗೆ ಸೂರ್ಯಕಾಂತಿ ಬೀಜ ಅಂತ ಹೇಳಿದ್ರೆ ಸನ್ಫ್ಲವರ್. ಓಕೆನಾ? ಸನ್ಫ್ಲವರ್ ಸೀಡ್. ಸೊ ಮೊದಲನೇ ಫೇಸ್ ದ್ಯಾಟ್ ಈಸ್ 1 to 14 ಡೇಸಲ್ಲಿ ಬಳಸುವಂಥದ್ದು ಏನು? ಓಕೆನಾ? ಸೊ ಮೊದಲನೇ ಫೇಸ್ ಅಂತ ಹೇಳಿದ್ರೆ ಫಾಲಿಕ್ಯುಲರ್ಸ್ ಫೇಸ್. ಅದರಲ್ಲಿ ನೀವು ಇಟ್ ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ಡೇ ಆಫ್ ಪೀರಿಯಡ್ ಟು 14 ಡೇಸ್. ಓಕೆನಾ? ಸೊ ಸೀಡ್ ಸೈಕಲ್ನ ನಾವು 2 ಆಗಿ ಡಿವೈಡ್ ಮಾಡಿದ್ದೇವೆ, 2 ಫೇಸಸ್ ಆಗಿ ಡಿವೈಡ್ ಮಾಡಿದ್ದೇವೆ, ಒಂದು ಫಾಲಿಕ್ಯುಲರ್ ಆ್ಯಂಡ್ ಲ್ಯೂಟಿಲ್. ಸೊ ಈ ಒಂದು ಫಾಲಿಕ್ಯುಲರ್ ಸ್ಟೇಜ್ ನಿಮ್ಮ ಪೀರಿಯಡ್ನ ಫಸ್ಟ್ ಡೇಯಿಂದ 14 ಡೇಸ್ವರೆಗೂ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಈ ಒಂದು ಸ್ಟೇಜ್ನಲ್ಲಿ ನೀವು ಯೂಸ್ ಮಾಡಬೇಕಾಗಿದ್ದ ಸೀಡ್ ಅಂತ ಹೇಳಿದ್ರೆ ಫ್ಲಾಕ್ಸ್ ಸೀಡ್ ಆ್ಯಂಡ್ ಪಂಪ್ಕಿನ್ ಸೀಡ್, ಅಂದರೆ ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜವನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ 1 ಸ್ಪೂನ್ ಈಚ್ ಡೈಲಿ. ಓಕೆನಾ? ಸೊ 1 ಟೇಬಲ್ ಸ್ಪೂನ್, ಎರಡನ್ನೂ ಕೂಡ 1 ಟೇಬಲ್ ಸ್ಪೂನ್ ನೀವು ತಗೋಬೇಕಾಗುತ್ತೆ. ಸೊ ಇವೆರಡು 1 ಚಮಚ ಪ್ರತಿದಿನ ತಪ್ಪದೆ ನೀವು ತೆಗಿಬೇಕಾಗುತ್ತೆ. ಸೊ ವಾಟ್ ಟೈಮ್ ಯು ಶುಡ್ ಟೇಕ್, ಯಾವ ಟೈಮಲ್ಲಿ ನಿಮಗೆ ತಗೋಬೋದು ಅಂತ ಹೇಳಿದ್ರೆ ನಿಮಗೆ ಯಾವಾಗ ಬೇಕಾದರೂ ತಗೋಬೋದು, ಬಟ್ ಆದರೂ ಕೂಡ ಬೆಳಗಿನ ಸಮಯ ಹೆಚ್ಚು ಉತ್ತಮ ಅಂತ ನಾನು ಹೇಳ್ತೇನೆ. ಸೊ ನಿಮಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೇನೆ. ಸೊ ಚೆನ್ನಾಗಿ ಜಗಿದ ತಿನ್ನಿ, ಅಂದರೆ ಚಂದ ಚೀವ್ ಮಾಡಿ ತಿನ್ನಿ. ಓಕೆನಾ? ಸೊ ಆದರೆ ಮಾತ್ರ ನಿಮ್ಮ ದೇಹಕ್ಕೆ ಅದು ಇಡಿಸೋದು, ಚಂದ ಚೀವ್ ಮಾಡಿ 1 ಸ್ಪೂನ್ ತಗೊಳ್ಳಿ, ಎರಡನ್ನೂ ಕೂಡ. ಇಲ್ಲ ನಾನು ಇವಾಗ 1 ಟೇಬಲ್ ಸ್ಪೂನ್ ತಿಂತೇನೆ ಮತ್ತು 1 ಅವರ್ ಬಿಟ್ಟು 1 ಟೇಬಲ್ ಸ್ಪೂನ್ ತಿಂತೇನೆ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಎರಡನ್ನೂ ನೀವು 1 ಟೇಬಲ್ ಸ್ಪೂನ್ ಒಟ್ಟಿಗೆ ತಿನ್ನಬೇಕಾಗುತ್ತೆ. ಕಂಬೈನ್ ಮಾಡಿ ಆದರೂ ತಿನ್ಕೋಬಹುದು. ಓಕೆನಾ? ಸೊ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಫ್ಲಾಕ್ಸ್ ಸೀಡನ್ನು ಒಟ್ಟಿಗೆ ತಗೋಬೇಕು.
ಆರೆಲ್ಸ್ ಬೆಳಿಗ್ಗೆ ತಗೋಬೋದು, ಆರೆಲ್ಸ್ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್. ಯಾವಾಗ ನೀವು ಈ ಒಂದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಅಂದರೆ ಮಧ್ಯಾಹ್ನದ ಊಟನ ಸಮಯಕ್ಕೆ ಇರುವ ಮಿಡಲಲ್ಲಿ ಸ್ವಲ್ಪ ಸಮಯವಿರುತ್ತೆ ಅಲ್ವಾ, ಅಂದರೆ ನೀವು ಸಪೋಸ್ 8ಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರ ಅಂತ ಹೇಳಿದ್ರೆ 1ಗೆ ನೀವು ಊಟ ಮಾಡ್ತೀರಾ, ಅದರ ಮಿಡಲಲ್ಲಿ ಸಮಯವಿರುತ್ತೆ ಅಲ್ವಾ, ಸೊ ಆವಾಗ ನಿಮಗೆ ತಗೋಬೋದು. ಆರೆಲ್ಸ್ ನಿಮಗೆ ಲಂಚ್ ಮತ್ತು ಡಿನ್ನರ್ನ ಮಿಡಲಲ್ಲಿ ಕಾಫಿ ಟೈಮ್ ಇರುತ್ತೆ ಅಲ್ವಾ, ಆಗ ಕೂಡ ತಿನ್ಕೋಬೋದು. ಬಟ್ ಬೆಸ್ಟ್ ಟೈಮ್ ಇಸ್ ಮಾರ್ನಿಂಗ್ ಅಂತ ಹೇಳ್ತೇನೆ, ಓಕೆನಾ. ಸೊ ಬಟ್ ಮೇಕ್ ಶ್ಯೂರ್ ನೀವು ಈ ಒಂದು ಸೀಡನ್ನು ತೆಗೆದುಕೊಂಡ ಮೇಲೆ ಯಾವುದೇ ಒಂದು ಮುಂದಿನ 30 ನಿಮಿಷಗಳವರೆಗೆ ಯಾವುದೇ ಆಹಾರವನ್ನು ತಿನ್ನಬೇಡಿ, ಓಕೆನಾ. ಸೊ ಇವಾಗ ನೀವು 8 o'clockಗೆ ತಿಂದ್ರ ಅಂತ ಹೇಳಿದ್ರೆ ಸಮ್ 8:30 or 9 ತನಕ ಯಾವುದೇ ಆಹಾರವನ್ನು ತಿನ್ನಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇದನ್ನು ಹೇಗೆ ತಗೊಳ್ತೀರಾ, ಹಾಗೆ ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಲೈಟಾಗಿ ಇದನ್ನು ಬಿಸಿ ಮಾಡಿ ಒಂದು ಡಬ್ಬದಲ್ಲಿ ಶೇಖರಿಸಿ ಅಥವಾ ಒಂದು ಜಾರ್ನಲ್ಲಿ ಶೇಖರಿಸಿಡಿ, ಓಕೆ. ಆ್ಯಂಡ್ ಇವೆರಡನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳಿ, ಯಾವುದೇ ರೀತಿಯಲ್ಲಿ ಇದನ್ನು ಪ್ರಮಾಣ ಕಡಿಮೆ ಮಾಡಬೇಡಿ. ಎರಡೂ ಕೂಡ 1 ಟೇಬಲ್ ಸ್ಪೂನ್ ಫುಲ್ ಆಗಿ ಸೇವಿಸಬೇಕಾಗತ್ತೆ. ಕಂಬೈನ್ ಮಾಡಿ ನೀವು ಇದನ್ನು ತಗೊಳ್ಳಿ. ಸೊ ಇದು ಫಸ್ಟ್ ಸ್ಟೇಜ್, ದಟ್ ಈಸ್ ಫಾಲಿಕ್ಯುಲರ್ ಸ್ಟೇಜ್, ಓಕೆನಾ. ಸೊ ಇದರಲ್ಲಿ ನೀವು ಯಾವ ಸೀಡನ್ನು ತಿನ್ನಬೇಕು, ಫ್ಲಾಕ್ಸ್ ಸೀಡ್ ಆ್ಯಂಡ್ ಪಂಪ್ಕಿನ್ ಸೀಡ್. ಯು ಕೆನಾಟ್ ಚೇಂಜ್ ದ ಸೀಡ್ಸ್ ಆಲ್ಸೋ. ನಿಮಗೆ ಈ ಒಂದು ಸೀಡ್ನ ಚೇಂಜ್ ಮಾಡಬಾರ್ದು. ಈ ಒಂದು ಫಸ್ಟ್ ಫೇಸಲ್ಲಿ ಫ್ಲಾಕ್ಸ್ ಸೀಡ್ ಆ್ಯಂಡ್ ಪಂಪ್ಕಿನ್ ಸೀಡನ್ನೇ ತಿನ್ನಬೇಕು, ಓಕೆನಾ. ಇನ್ನು ಇದು ಫಸ್ಟ್ ಸ್ಟೇಜ್. ಇನ್ನು ಸೆಕೆಂಡ್ ಫೇಸ್ ಅಂತ ಹೇಳಿದ್ರೆ ಲಿಟಲ್ ಫೇಸ್. ಇನ್ನು ಈ ಹಂತ ಮುಗಿದ ಮೇಲೆ 2ನೇ ಫೇಸ್ ಅಂತ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ದಟ್ ಈಸ್ ಲಿಟಲ್ ಫೇಸ್. ಸೊ ಈ ಒಂದು ಫೇಸ್ನಲ್ಲಿ ನೀವು ತಿನ್ನಬೇಕಾಗಿದ್ದು ಸೆಸಮೆ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್, ಇವೆರಡನ್ನು 1 ಚಮಚ ತಿನ್ನಿ. ನಾನು ಹೇಗೆ ಅದನ್ನು ಹೇಳಿದ್ನೋ ಆಗಲೇ, ಹೇಗೆ ಈ ಒಂದು ಫ್ಲಾಕ್ಸ್ ಸೀಡ್ಸ್ನ ಹೇಳಿದ್ನೋ ಹಾಗೆ ಇವೆರಡನ್ನು 1 ಚಮಚ ಪ್ರತಿದಿನ ತಿನ್ನಿ, ಓಕೆನಾ. ಸೊ ಖಾಲಿ ಹೊಟ್ಟೆಲಿ ಬೇಕಾದ್ರೆ ತಿನ್ಬೋದು. ನಿಮಗೆ ಖಾಲಿ ಹೊಟ್ಟೆಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಇಟ್ ಆಫ್ಟರ್ ಲಂಚ್ ಆರ್ ಬಿಫೋರ್ ಲಂಚ್, ಓಕೆನಾ. ಸೊ ಮೇಕ್ ಶ್ಯೂರ್ ಆಫ್ಟರ್ ಇದನ್ನು ತಿಂದ ಮೇಲೆ ಒಂದು ಹಾಫ್ ಆನ್ ಅವರ್ ತನಕ ಏನನ್ನು ಕೂಡ ತಿನ್ನಲಿಕ್ಕೆ ಹೋಗಬೇಡಿ, ಓಕೆನಾ. ಸೊ ಲೈಟಾಗಿ ಡ್ರೈ ರೋಸ್ಟ್ ಮಾಡಿ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೇನೆ. ಈಗ ಇನ್ನೊಂದು ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನು ಎಂಪ್ಟಿ ಸ್ಟಮಕ್ ಅಲ್ಲಿ ತಗೊಳ್ಳೋದು ಒಳ್ಳೇದಾ ಅಥವಾ ಇದ್ರ ಜೊತೆ ಏನು ತಿನ್ನಬೇಕು, ಇದು ತಿಂದಾದ್ಮೇಲೆ ಏನಾದರೂ ಫುಡ್ ಸ್ಟೈಲಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ನಿಮಗೆ ತುಂಬ ಈ ಒಂದು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ, ಓಕೆನಾ. ಸೊ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ಬಟ್ ಇದನ್ನ ತಿಂದಮೇಲೆ ಏನು ತಿನ್ನಬೇಕು ಅಂತ ಹೇಳಿದ್ರೆ, ಅದನ್ನು ತಿಂದ್ಬಿಟ್ಟು ನೀರು ಕೂಡ ಕುಡಿಬಾರ್ದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕುಡೀರಿ, ಓಕೆನಾ. ಇದು ತಿಂದ ಮೇಲೆ 1 ಸ್ಪೂನ್, 2 ಅಂದರೆ 2 ಸ್ಪೂನ್ ಬರುತ್ತಲ್ವಾ, 1 ತಿಂದರೆ 2 ಸ್ಪೂನ್ ಬರುತ್ತೆ, 1 ಟೇಬಲ್ ಸ್ಪೂನ್ ಚಮಚ. ಇದರ ಜೊತೆ 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡೀರಿ. ಚೆನ್ನಾಗಿ ಜಗಿದು ತಿನ್ನಿ. ಈಗ ಪುನಃ ಹೇಳ್ತಾ ಇದ್ದೇನೆ, ಚೆನ್ನಾಗಿ ಚೀವ್ ಮಾಡಿ ತಿನ್ನಿ, ಓಕೆನಾ. ಸೊ ಯೂಸ್ ಪ್ರಾಪರ್ಲಿ ಫಾರ್ ಬೆಸ್ಟ್ ರಿಸಲ್ಟ್ ಅಂತ ನಾನು ಹೇಳ್ತೇನೆ. ಸೊ ಕರೆಕ್ಟ್ ಟೈಮಿಗೆ ಇದನ್ನು ತಿನ್ನಿ ಆ್ಯಂಡ್ ಈ ಒಂದು ಉಗುರು ಬೆಚ್ಚಗಿನ ನೀರನ್ನು ಕುಡೀರಿ, ಓಕೆನಾ. ಸೊ ನೀವು ಎಷ್ಟು ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೋತೀರೋ ಅಷ್ಟೇ ಚೆನ್ನಾಗಿ ನಿಮಗೆ ಬೆಸ್ಟ್ ರಿಸಲ್ಟ್ ಬೇಗನೆ ಸಿಗುತ್ತೆ. ಇನ್ನು ಮೇಡಮ್ ಅವರೇ, ನಾವು ಇವಾಗಲೇ ಈ ಒಂದು ಇರ್ರೆಗ್ಯುಲರ್ ಪೀರಿಯಡಿಂದ ಬಳಲ್ತಾ ಇದ್ದೇವೆ, ಅಥವಾ 2 ಮಂತ್ಸಿಗೆ ಒಮ್ಮೆ ಅಥವಾ 1 ಮಂತಿಗೆ ಒಮ್ಮೆ ಅಥವಾ 40 ಡೇಸ್ ಅಥವಾ 50 ಡೇಸಿಗೆ ಒಮ್ಮೆ ನಾವು ಆಗ್ತಾ ಇದ್ದೇವೆ, ಅಥವಾ ನಮಗೆ ಇರ್ರೆಗ್ಯುಲರ್ ಆಗಿ ಈ ಒಂದು ಡೇಟನ್ನು ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ ಕೇಳಿದ್ರೆ, ಖಂಡಿತವಾಗಲೂ ನೀವು 15 ಡೇಸಿಗೆ ಒಮ್ಮೆ ನೀವು ಪೀರಿಯಡ್ ಆದರೂ ಆಗಿಲ್ಲಾದರೂ ಕೂಡ 15 ಡೇಸಿಗೆ ಒಮ್ಮೆ ಈ ಒಂದು ಸೈಕಲ್ನ ಚೇಂಜ್ ಮಾಡ್ತಾ ಬನ್ನಿ. ಬಿಕಾಸ್ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸಲ್ಲೇ ನೀವು ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಕಷ್ಟವಾಗುತ್ತೆ. ಸೊ 15 ಡೇಸ್ ಈ ಒಂದು ಫ್ಲಾಕ್ಸ್ ಸೀಡ್ಸ್ ಮತ್ತು ಈ ಒಂದು ಪಂಪ್ಕಿನ್ ಸೀಡ್ಸ್ ತಗೊಳ್ಳಿ. ನೆಕ್ಸ್ಟ್ 15 ಡೇಸಿಗೆ ಸೆಸಮೆ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ನ ತಗೊಳ್ಳಿ, ಓಕೆನಾ. ಸೊ ನಿಮಗೆಲ್ಲರೂ ಕೂಡ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಹೇಳಿದ್ರೆ 15 ಡೇಸ್ಗೆ ಒಮ್ಮೆ ಚೇಂಜ್ ಮಾಡ್ತಾ ಹೋಗಿ. ಆ್ಯಂಡ್ ಬರ್ತಾ ಅದು ಸರಿಯಾಗುತ್ತಾ ಹೋಗುತ್ತೆ. ಬಟ್ ನೀವು ರೆಗ್ಯುಲರ್ ಪೀರಿಯಡ್ಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ 14 ಡೇಸಿಗೆ ಒಮ್ಮೆ ಚೇಂಜ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಈ ಸೀಡ್ ಸೈಕ್ಲಿಂಗ್ ಯಾರಿಗೆ ಬೆಸ್ಟ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ, ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಯಾರಿಗೆ ಇದು ಬೆಸ್ಟ್ ಅಂತ ಹೇಳಿದ್ರೆ, ಯಾರಿಗೆಲ್ಲ ಹೇರ್ ಫಾಲ್ ಆಗ್ತದೆ, ಯಾರಿಗೆಲ್ಲ ಆ್ಯಕ್ನೆ ಬರ್ತಾ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಇರೆಗ್ಯುಲರ್ ಪೀರಿಯಡ್ಸ್ ಇದೆ, ಆ್ಯಂಡ್ ಯಾರಾದರೂ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ ಆಗಿದ್ರೆ ಅವ್ರಿಗೂ ಕೂಡ, ಇನ್ನು ಯಾರಿಗೆಲ್ಲ PCOD, PCOS, ಥೈರಾಯ್ಡ್ ಇದೆ ಅವರಿಗೆ ಇದು ಬಹಳ ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಬರುತ್ತೆ, ಓಕೆನಾ. ಸೊ ನಿಮ್ಮ ದೇಹಕ್ಕೆ ತುಂಬ ಉತ್ತಮವಾದ ನ್ಯೂಟ್ರಿಷನ್ ಅದು ಕೊಡುತ್ತೆ. ನಿಮ್ಮ ಈ ಒಂದು ಪ್ರಾಬ್ಲಮ್ಸಿಂದ ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಇದು ಒಂದು ರಾಮಬಾಣವಾಗಿ ಈ ಒಂದು ಕೆಲಸ ಮಾಡುತ್ತೆ, ಓಕೆನಾ. ಸೊ ಇನ್ನು ಇದನ್ನು ಎಷ್ಟು ತಿಂಗಳವರೆಗೆ ಫಾಲೋ ಮಾಡಬೇಕು ಅಂತ ಕೇಳಿದ್ರೆ, ಇದನ್ನು ಕನಿಷ್ಠ 3 ರಿಂದ 6 ತಿಂಗಳವರೆಗೆ ಆದರೂ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಆದರೆ ಮಾತ್ರ ಇದು ಬಿಕಾಸ್ ನೀವು ಇದನ್ನು ಮೆಡಿಸಿನ್ ಆಗಿ ತಗೊಳ್ತಾ ಇದ್ದೀರಾ, ಅದು ನೀವು ಮೆಡಿಸಿನ್ ಆಗಿ ಕಾಣಬೇಕಾಗುತ್ತೆ. ನೀವು ಇದನ್ನು ಸೀಡ್ಸ್ ಆಗಿ ಕಾಣಬಾರ್ದು, ನೀವು ಇದನ್ನು ಒಂದು ಮೆಡಿಸಿನ್ ಆಗಿ ತಗೋಬೇಕು. ಯಾವುದೋ ಒಂದು ಮೆಡಿಸಿನ್ ನೀವು ತಗೊಳ್ತಿದ್ರೆ ಖಂಡಿತವಾಗ್ಲೂ ಡಾಕ್ಟರ್ ಎಷ್ಟು ದಿನ ಹೇಳ್ತಾರೋ ಅಷ್ಟರವರೆಗೆ ನೀವು ಖಂಡಿತವಾಗ್ಲೂ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಒಂದು ಮೆಡಿಸಿನ್ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಹಾಗೆಯೇ ನೀವು ಇದನ್ನು 3 ರಿಂದ 6 ತಿಂಗಳವರೆಗೆ ನೀವು ಇದನ್ನು ಫಾಲೋ ಮಾಡಲೇಬೇಕು.
ಬೇಕಾಗುತ್ತೆ. ಓಕೆನಾ, ಇದರೊಟ್ಟಿಗೆ ನಿಮ್ಮ ಸರಿಯಾದ ಆಹಾರ, ವ್ಯಾಯಾಮ, ಒತ್ತಡ, ಓವರಾಲ್ ನಿಮ್ಮ ಲೈಫ್ ಸ್ಟೈಲ್ ಸರಿಪಡಿಸ್ಕೊಳ್ಳಿ. ಹಾಗಿದ್ದಲ್ಲಿ ಇದು ಖಂಡಿತ ವರ್ಕೌಟ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ತುಂಬ ಪೇಷಂಟ್ಗಳಿಗೆ ಇದು ವರ್ಕೌಟ್ ಆಗಿದೆ. ತುಂಬ ಪೇಷಂಟ್ಗಳಿಗೆ ಇದು ವರ್ಕೌಟ್ ಆಗಿದೆ. ಓಕೆನಾ, ಸೊ ನೀವು ಇದರೊಟ್ಟಿಗೆ ಇದನ್ನು ಮಾತ್ರ ಮಾಡ್ತೇನೆ, ಬಾಕಿ ಎಲ್ಲ ಜಂಕ್ ಫುಡ್ಸ್ನ ತಿಂತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ಇದು ಸ್ವಲ್ಪ ಕಷ್ಟಕರನೇ. ಓಕೆನಾ, ಸೊ ನೀವು ನಿಮ್ಮ ಲೈಫ್ ಸ್ಟೈಲಲ್ಲೂ ಹಾಗೂ ವ್ಯಾಯಾಮದಲ್ಲೂ ಹಾಗೆ ಈ ಒಂದು ಸೀಡ್ಸ್ನ ತಿಂತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಈ ಒಂದು PCOD POSಗೆ ರಾಮಬಾಣ ಇದೊಂದೇ ಮಾರ್ಗ. ಓಕೆನಾ, ಆ್ಯಂಡ್ ನೀವೇ ಸೀಡ್ಸನ್ನು ಮಿಕ್ಸ್ ಮಾಡುವಾಗ ಇಲ್ಲಿ ಇನ್ನೊಂದು ವಿಷಯ, ಇಂಪಾರ್ಟೆಂಟ್ ಆದ ವಿಷಯ ಅಂತ ಹೇಳಿದ್ರೆ, ಈ ಒಂದು ಸೀಡ್ಸನ್ನು ಮಿಕ್ಸ್ ಮಾಡುವಾಗ ನೀವಿಲ್ಲಿ ಅಗಸೆ ಬೀಜದ ಜೊತೆ ನಾನು ಕುಂಬಳಕಾಯಿ ಬೀಜ ತಿಂತೇನೆ ಅಂತ ಹೇಳಿದ್ರೆ ಇದು ನಡೆಯಲ್ಲ. ನಾನು ಏನು ಸೀಡ್ಸನ್ನು ಹೇಳಿದೆ, ಫಸ್ಟ್ ಆಫ್ ಆಲ್ ಫ್ಲಾಕ್ಸ್ ಸೀಡ್ಸ್ ಜೊತೆ ಪಂಪ್ಕಿನ್ ಸೀಡ್ಸ್ ಇದೇನೇ ನೀವು ತಿನ್ನಬೇಕು. ಇದ್ರ ಜೊತೆ ಅಗಸೆ ಬೀಜದ ಜೊತೆ ನೀವು ಲಾಸ್ಟಿಗೆ ಇದು ಸನ್ಫ್ಲವರ್ ಸೀಡ್ನ ತಿಂದರೆ ಸರಿ ಆಗೋದಿಲ್ಲ. ಓಕೆನಾ, ಸೊ ಇದ್ರ ಜೊತೆಗೆ ಇದನ್ನೇ ತಿನ್ನಬೇಕು ಅಂತ ನಾನು ಹೇಳ್ಕೊಟ್ಟೆ. ಸೊ ಅದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ, ಸೊ ಸರಿಯಾದ ಸಮಯಕ್ಕೆ ಸರಿಯಾದ ಈ ಒಂದು ಬೀಜಗಳನ್ನ ಡೈಲಿ ಕನ್ಸ್ಯೂಮ್ ಮಾಡ್ತಾ ಬನ್ನಿ. ಹಾಗೆ ಇದು ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಮಾರ್ನಿಂಗ್ ಅಂತ ಹೇಳ್ತೇನೆ, ಖಾಲಿ ಹೊಟ್ಟೆಲೆ ತಿನ್ನಿ. ಆ್ಯಂಡ್ ಈ ಒಂದು ಉಗುರು ಬೆಚ್ಚಗಿನ ನೀರನ್ನು ಕೂಡ ಕುಡೀರಿ. ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋಕ್ಕೆ ತಯಾರಿ ನಡೆಸಿ ನಿಮ್ಮ ಒಂದು ಬಾಡಿಯನ್ನು. ಹಾಗಿದ್ದಲ್ಲಿ ಮಾತ್ರ ನಿಮಗೆ ಇದು ಗುಣಪಡಿಸೋದಕ್ಕೆ ಸಾಧ್ಯ. ಹಾಗೆ ನಿಮ್ಮ ದೇಹದಲ್ಲಿ ಏನಾಗ್ತಿದೆಯೋ ಅನ್ನೋದ್ರ ಬಗ್ಗೆ ನಿಮ್ಮ ದೇಹ ಸ್ವಲ್ಪವಾದರೂ ಸೂಚನೆ ಕೊಡ್ತಾ ಇರುತ್ತೆ. ಸೊ ಏನೋ ಒಂದು ನಿಮ್ಮ ದೇಹದಲ್ಲಿ ಎಡವಟ್ಟಾಗ್ತಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಹೇರ್ ಫಾಲ್ ಆದರೂ ಅದು ಏನೋ ಒಂದು ಕೊರತೆಯ ಬಗ್ಗೆ ನಿಮಗೆ ತಿಳಿಸ್ತಾ ಇರೋದು. ಓಕೆನಾ, ಸೊ ಹಾಗೆ ಏನಾದರೂ ಒಂದು ಆ್ಯಕ್ನೆ ಬರ್ತಾ ಇದೆಯಾ, ಅದು ಏನೋ ಒಂದು PCOS ಮುಂದೆ PCOS PCODನೋ ಥೈರಾಯ್ಡೋ ಬರುವ ಲಕ್ಷಣ ಅದು. ಹಾಗಾಗಿ ಯಾವುದನ್ನು ಕೂಡ ಇಗ್ನೋರ್ ಮಾಡಬೇಡಿ. ಖಂಡಿತವಾಗಲೂ ಚಿಕ್ಕ ಪ್ರಾಬ್ಲಮ್ ಆದರೂ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ನೀವು ಹೋಗಿ ಅದ್ರ ಬಗ್ಗೆ ಕರೆಕ್ಟಾದ ಮೆಡಿಸಿನನ್ನು ಚಿಕ್ಕದರಲ್ಲೇ ಮಾಡಿಕೊಂಡ್ರೆ ಅದು ಚಿಕ್ಕದರಲ್ಲೇ ಹೋಗಿಬಿಡುತ್ತೆ. ಸೊ ನಾವು ಇಲ್ಲ ಇದು ಎಲ್ಲ ಕಾಮನ್ ಅಂತ ಹೇಳಿ ನೀವು ಬಿಟ್ಬಿಟ್ರೆ ಖಂಡಿತವಾಗ್ಲೂ ಇದು ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸಿದ್ರೆ, ಏನಾದರೂ ಡೌಟ್ ಇದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ. ಸೊ ಯಾರಿಗಾದರೂ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ತಿಳಿಸಿ. ಓಕೆನಾ, ಕಮೆಂಟ್ ಸೆಕ್ಷನಲ್ಲಿ ನನಗೆ ಇನ್ನೂ ಮತ್ತಷ್ಟು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಐ ಹೋಪ್ ನಾನು ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಇನ್ನೂ ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ದರೆ, ಹೇಗೆ ಇದನ್ನು ತಿನ್ನಬೇಕು, ಹೇಗೆ ಇದನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಓಕೆನಾ, ಸೊ ಇಟ್ ಇಸ್ ಬೆಸ್ಟ್ ಫಾರ್ ಹೂ ಆರ್ ಟ್ರೈಂಗ್ ಫಾರ್ ಪ್ರೆಗ್ನೆನ್ಸಿ, ಇರೆಗ್ಯುಲರ್ ಪೀರಿಯಡ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವವರು ಇದನ್ನು ಟ್ರೈ ಮಾಡಿ ನೋಡಿ ಒಮ್ಮೆ, ಮತ್ತೆ ರಿಸಲ್ಟನ್ನು ನನ್ನ ಒಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ, ಸೈನಿಂಗ್ ಆಫ್, ಇಟ್ಸ್ ಮೀ ಡಾಕ್ಟರ್ ಸಮೇತ ಉಪಾಧ್ಯಾಯ. ಧನ್ಯವಾದಗಳು, ಥ್ಯಾಂಕ್ ಯು.